ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಓಶಿಕಾ ಕನ್ನಡ ಲಾಗ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಶೇಂಗಾ ಚಟ್ನಿ, ರಾಗಿ ರೊಟ್ಟಿ, ಹೆಲ್ತಿ ಆಗಿರೋ ಟಿಫನ್. ಇವತ್ತು ಕಡಲೆಬೀಜ ಹುರ್ಕೊಳ್ಳೋಣ. ಕಡಲೆಬೀಜ ಚೆನ್ನಾಗಿ ಹುರಿಬೇಕು. ಹಸಿ ಇದ್ದರೆ ಚಟ್ನಿ ಕೂಡ ಚೆನ್ನಾಗಾಗಲ್ಲ. ಕಡಲೆಬೀಜ ಈಗ ಆಗಿದೆ. ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊತೀನಿ. ಕರಿಬೇವು ಯಾರೂ ತಿನ್ನಲ್ಲ, ಮಕ್ಕಳಲ್ಲದೆ ದೊಡ್ಡವರು ಕೂಡ ತಿನ್ನಲ್ಲ. ಈ ರೀತಿ ಚಟ್ನಿ ಹುರಿದು ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಇದಾಗಿದೆ ಕೂಡ ಫ್ರೈ. ಶೇಂಗಾ ಬೀಜ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೇಸ್ಟಿಗೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡಾಗಿದೆ. ನಾನೀಗ ಶೇಂಗಾ ಚಟ್ನಿ ರೆಡಿಯಾಗಿದೆ. ಈಗ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ನೀರು ಹಾಕೋತಿದ್ದೀನಿ. ಉಪ್ಪು ಮುಚ್ಚೋಣ. ಒಂದು ಅರ್ಧ ಲೋಟ ನೀರು, ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಕುದ್ದಿದೆ, ಕಲಿಸ್ಕೊಂಡಿರೋ ಈ ನೀರು ಹಾಕ್ಕೊಳ್ಳೋಣ. ಇದೊಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಇದು ಇವಾಗ ಕುದ್ದಿದೆ. ಇದಕ್ಕೊಂದು ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ. ಒಂದು ಲೋಟ ಹಿಟ್ಟು ಹಾಕೋತಿದ್ದೀನಿ. ಇದು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಹಿಟ್ಟು ಕೂಡ ಬೆಂದಿದೆ. ಇದನ್ನು ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಹಿಟ್ಟು ಇದರಲ್ಲೇ ನಾದ್ಕೋತೀನಿ. ಈ ರೀತಿ ರಾಗಿ ರೊಟ್ಟಿ ಮಾಡೋದ್ರಿಂದ ಮಧ್ಯಾಹ್ನ ಕೂಡ ಸಾಫ್ಟಾಗೇ ಇರುತ್ತೆ, ಹೊರಟೇನೂ ಆಗೋದಿಲ್ಲ. ಹಿಟ್ಟು ಕೂಡ ರೆಡಿಯಾಗಿದೆ. ನಾನು ರೊಟ್ಟಿ ಉಚ್ಕೋತೀನಿ. ಈಗ ಎಷ್ಟು ತೆಳ್ಳಗೆ ಬೇಕಾದ್ರೂ ಉತ್ಕೋಬೋದು ಈ ರೀತಿ ಒಗ್ಗರಣೆ ಹಾಕೋದ್ರಿಂದ. ಯಾರ್ಯಾರಿಗೆ ರಾಗಿ ರೊಟ್ಟಿ ಶೇಂಗಾ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಹಂಚು ಕೂಡ ಕಾದಿದೆ. ರೊಟ್ಟಿ ಹಾಕೋತಿದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೊಟ್ಟಿನ. ಬೆಣ್ಣೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಶೇಂಗಾ ಚಟ್ನಿ. ತುಪ್ಪ, ಇವನ್ ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಕೂಡ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.